ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಜಾಸ್ತಿ ಟೈಮ್ ತಗೊಳ್ಳಲ್ಲ, ಒಂದು 5-10 ನಿಮಿಷ ಸ್ಕಾಲರ್ಶಿಪ್ ಇಸ್ಕೊಂಡು ಊಟ ಮಾಡ್ಕೊಂಡು ಹೋಗಿ ದಯವಿಟ್ಟು. ಈ ಕಾರ್ಯಕ್ರಮ ಬೆಂಗಳೂರಲ್ಲಿ ಮಾಡೋ ಉದ್ದೇಶ ಏನಂದ್ರೆ, ಲಾಸ್ಟ್ ಇಯರ್ ನಾವು ಚಿಕ್ಕಬಳ್ಳಾಪುರದಲ್ಲಿ ಮಾಡಿದೆ. ರಾತ್ರಿ 12 ಗಂಟೆ 1 ಗಂಟೆ ಆಯಿತು ಸ್ಕಾಲರ್ಶಿಪ್ ಮುಗಿದಿತ್ತು. ಸೊ ಇವಾಗ ನಾವು ಒಂದು 26 ಕೌಂಟರ್ಸ್ ಮಾಡಿದ್ದೀವಿ. 20 ಮಿನಿಟ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈ ಸ್ಕಾಲರ್ಶಿಪ್ ಇಂದ ನಿಮ್ಮೆಲ್ಲರ ಭವಿಷ್ಯ ಆಗಿದೆ. ನಾನು ಎಲ್ಲ ಯಂಗ್ಸ್ಟರ್ಸ್ಗೆ ಒಂದು 10 ನಿಮಿಷ ಒಂದು ಮೆಸೇಜ್ ಹೇಳ್ಬಿಟ್ಟು ದಯವಿಟ್ಟು ಕಂಪಲ್ಸರಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ನಾನು ಸಿದ್ಧಗಂಗೆ ಮಠದಲ್ಲಿ ಓದ್ದವನು, ಯಾರು ಬಂದರೂ ಅನ್ನ ಇಟ್ಟು ಕಳಿಸೋದು ನಮ್ಮ ಸಂಸ್ಕಾರ. ಇಲ್ಲಿರೋ ಎಲ್ಲ ಇಂಜಿನಿಯರ್ಸು, ಡಾಕ್ಟರ್ಸು, MA, MCom, LLB, BDS ಮಾಡ್ತಿರೋ ಎಲ್ಲ ಯಂಗ್ಸ್ಟರ್ಸ್ಗೂ ಒಂದು ಹೇಳ್ತೀನಿ, ಅಪ್ಪ ಅಮ್ಮ ಇಲ್ಲದೆ ಹುಡುಗ, ಬ್ಯಾಕ್ ಗ್ರೌಂಡ್ ಇಲ್ಲದೆ ಹುಡುಗ ಒಂದು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿ ಚಿಕ್ಕಬಳ್ಳಾಪುರಕ್ಕೆ MLA ಆಗೋದಂದ್ರೆ ಈ ಜರ್ನಿಯಲ್ಲಿ ಎಷ್ಟು ಅಡೆತಡೆಗಳಿತ್ತು, ಎಷ್ಟು ಬೆನ್ನುಚೂರಿಗಳಿತ್ತು, ಎಷ್ಟು ಅವಮಾನ ಇತ್ತು, ಎಷ್ಟು ಕಣ್ಣೀರಿತ್ತು, ಎಷ್ಟು ನಿದ್ದೆ ಕೆಟ್ಟ ರಾತ್ರಿಗಳಿತ್ತು. ಇವತ್ತು ಅಪ್ಪ ಅಮ್ಮ ಸಪೋರ್ಟ್ ಇದ್ರೇನೆ ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡೋದು ನಮ್ಗೆ ಎಷ್ಟು ಕಷ್ಟ. ಸೊ ಈ ಸ್ಟ್ರಗಲ್ ಅಲ್ಲಿ ಬಂದಿದ್ದೀನಿ ಅಂದ್ರೆ ನಾನೊಬ್ಬ ಯಶಸ್ವಿ ಉದ್ಯಮಿಯಾಗಿ ಮಾತಾಡ್ತಿದ್ದೀನಿ. ಇಡೀ ರಾಜಕಾರಣ ಸೆಕೆಂಡ್ರಿ. ಲೈಫಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಹೇಳ್ತೀನಿ, ದಯವಿಟ್ಟು ಎಲ್ಲರಿಂದ ನೀವು ಯಾವತ್ತು ಡಿಟ್ಯಾಚ್ಡ್ ಆಗಿರ್ತೀರೋ ಆವತ್ತು ನೀವು ಏನೋ ಒಂದು ಸಾಧಿಸ್ತೀರಾ. ಈ ನಮ್ಮ ಜನರೇಷನ್ ಪ್ರಾಬ್ಲಮ್ ಏನು ಗೊತ್ತಾ, ಅಟ್ಯಾಚ್ ಆಗ್ಬಿಡ್ತೀವಿ ಎಲ್ಲದಕ್ಕೂ. ಈಗ ನಾಳೆ ಬೆಳಗ್ಗೆ ಒಂದು ಕೆಲಸಕ್ಕೆ ನೀವು ಸೇರ್ಕೊಂತೀರಾ, ಅದೇ ಕೆಲಸ ಫ್ಯೂಚರ್ ಅನ್ಕೊಂತೀರಾ. ನಾಳೆ ಸಡನ್ ಆಗಿ ಬಾಸ್ ಕರೆದು ಕೆಲಸದಿಂದ ತೆಗೆದುಹಾಕಿದ್ರೆ 6 ತಿಂಗಳು ಡಿಪ್ರೆಸ್ ಆಗ್ತೀರಾ. ನಾಳೆ ನಾನು ಹೇಳೋದು ಅದರಿಂದ ಅಟ್ಯಾಚ್ಮೆಂಟ್ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಾಂದ್ರೆ ಲೈಫಲ್ಲಿ ಇನ್ನೊಂದು 15 ವರ್ಷ ನೀವು ಡಿಪ್ರೆಸ್ ಆಗ್ತಾನೆ ಇದ್ರೆ ಯಾವಾಗ ಬೆಳೆಯೋದು ಯಾವಾಗ, ಸಂತೋಷವಾಗಿರೋದು ಯಾವಾಗ ಅಂತ. ನಾನಿವತ್ತು ಗೆದ್ದ ತಕ್ಷಣ 70-72 ಸಾವಿರ ಮನೆಗೆ ಸೀರೆ ಕೊಟ್ಟೆ, 20,000 ಜನ ಸರ್ಕಾರಿ ಮಕ್ಕಳಿಗೆ 1 to 10 ಬಟ್ಟೆ ಕೊಡಿಸಿದೆ ಗಣೇಶನ ಹಬ್ಬಕ್ಕೆ, ಆಟೋ ಡ್ರೈವರ್ ಮಕ್ಕಳಿಗೆ 5,000 ಸ್ಕಾಲರ್ಶಿಪ್ ಕೊಟ್ಟೆ, 10th ಓದ್ತಾ ಇರೋ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, PUC ಓದ್ತಾ ಇರೋ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, ಡಿಗ್ರಿ ಮುನ್ಸಿಪಲ್ ಕಾಲೇಜ್ ಅವರಿಗೆ 1,000 ರೂಪಾಯಿ ಕೊಟ್ಟೆ, 5 ಆಂಬ್ಯುಲೆನ್ಸ್ ಫ್ರೀ ಬಿಟ್ಟಿದ್ದೀನಿ. ಮುಂದಿನ ತಿಂಗಳು ಇನ್ನೊಂದು 5 ಆಂಬ್ಯುಲೆನ್ಸ್ ಬಿಡ್ತಾ ಇದ್ದೀನಿ. ಇದು 24/7. 1 ರೂಪಾಯಿ ನಾವು ತಗೊಳ್ಳಲ್ಲ. ನನ್ನ ವೆಬ್ಸೈಟ್ ಅಲ್ಲಿ ಡೈಲಿ ಏನಿಲ್ಲ ಅನ್ನೋ ಒಂದು 15-20 ಸಮಸ್ಯೆ. ನಾಳೆ ಬೆಳಗ್ಗೆ ನೀವು ಒಂದು ಕೆಲಸಕ್ಕೆ ಹೋದ್ರಿ, ನಾಳೆ ನಿಮಗೆ ಕೆಲಸ ಸಿಗ್ಲಿಲ್ಲ, ನೀವು MLA ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಒಂದು ಅರ್ಜಿ ಬರ್ಕೊಟ್ಟು MLA ವೇಟ್ ಮಾಡ್ಬಿಡಿ. ನೀವು ನನ್ನ ವೆಬ್ಸೈಟ್ ಒಂದು ಕಂಪ್ಲೇಂಟ್ ಹಾಕಿ. ನಾನು ಸಿನ್ಸಿಯರ್ ಆಗಿ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ, ನಾನು ಸಿನ್ಸಿಯರ್ ಆಗಿ ಅಟೆಂಡ್ ಮಾಡ್ತೀನಿ ಕೂಡ. ನಾವು ಟೆಕ್ನಾಲಜಿನ ಬಳಸ್ಕೊಳ್ಳಿಲ್ಲ ಅಂದ್ರೆ ನೋಡಿ, ಅರ್ಧರಾತ್ರಿಯಲ್ಲಿ ಒಂದು ಮಗು ಮ್ಯಾಗ್ನೆಟ್ ನುಗ್ಗಿ ನಮ್ಮ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ 10-15 ನಿಮಿಷಕ್ಕೆ ಅವ್ರ ಮನೆ ಮುಂದೆ ಆಂಬ್ಯುಲೆನ್ಸ್ ನಿಲ್ಲುತ್ತೆ. ಅಕಸ್ಮಾತ್ ಈ ಟೆಕ್ನಾಲಜಿ ಇಲ್ಲ ಅಂದ್ರೆ ಅವ್ರು ಅಲ್ಲಿರೋರ್ಗೆ ಯಾರಿಗೋ ಹೇಳಿ, ಅವ್ರು ನಮ್ಮ ನಂಬರ್ ಟ್ರೈ ಮಾಡಿ. ಸೊ ನೀವು QR ಕೋಡ್ಸ್, ನಿಮ್ಗೆ ಏನೇ ಎಮರ್ಜೆನ್ಸಿ ಆಯ್ತು, ನಾಳೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಹುಡುಗಿರು